ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣ ಲೋಕಸಭಾ ರಾಜ್ಯಸಭಾ ಸಂಸದರ ಅಮಾನತಾಗಿದೆ. ಅಮಾನತನ್ನ ಖಂಡಿಸಿ ವಿಪಕ್ಷಗಳಿಂದ ಪ್ರತಿಭಟನೆ ಜೋರಾಗಿದೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳ ಗದ್ದಲ ಜೋರಾಯಿತು. ಕಲಾಪದಲ್ಲಿ ಒಂದಷ್ಟು ಸಂಸದರನ್ನ ಅಮಾನತು ಮಾಡಲಾಗಿದೆ. ಗದ್ದಲ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಲೋಕಸಭಾ ಕಲಾಪ ಆರಂಭವಾಗ್ತಾ ಇದ್ದಂತೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ದು ಗದ್ದಲ ಜೋರಾಯಿತು. ಹಾಗಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಸಂಸದರನ್ನ ಅಮಾನತು ಮಾಡಲಾಗಿದೆ. ಅಮಾನತುಗೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ 92 ಲೋಕಸಭಾ ಸಂಸದರನ್ನ ಅಮಾನತು ಮಾಡಿದ್ದಾರೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ಸದ್ದು ಗದ್ದಲ ಜೋರಾಯಿತು. ಹಾಗಾಗಿ ಅವ್ರನ್ನ ನಿಯಂತ್ರಣ ಮಾಡೋದಕ್ಕಾಗದೆ ಲೋಕಸಭೆಯ ಅದೇ ರೀತಿಯಾಗಿ ರಾಜ್ಯಸಭೆಯ ಸಂಸದರನ್ನ ಅಮಾನತು ಮಾಡಿದ್ದಾರೆ. 92 ಸಂಸದರನ್ನ ಅಮಾನತು ಮಾಡಲಾಗಿದ್ದು ಇದು 100ರ ಗಡಿ ದಾಟುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ. ಸಂಸತ್ನಲ್ಲಿ ಆದಂತಹ ಭದ್ರತಾ ಲೋಪ ಏನಿದೆ ಅದ್ರ ಕುರಿತು ಪ್ರತಿಪಕ್ಷಗಳು ಪ್ರಸ್ತಾಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ನೀಡಬೇಕು ಅಂತ ಒತ್ತಾಯಿಸಿದ್ರು. ಆದ್ರೆ ಅವರ ಉತ್ತರ ನೀಡದೇ ಇರೋದ್ರಿಂದ ಪ್ರತಿಪಕ್ಷಗಳು ಒತ್ತಾಯ ಹೆಚ್ಚಾಯಿತು, ಸದ್ದು ಗದ್ದಲ ಹೆಚ್ಚಾಯಿತು. ಕಳೆದ ವಾರ ರಾಜ್ಯಸಭೆಯ ಒಟ್ಟು ಸದಸ್ಯ ಹಾಗೂ ಲೋಕಸಭೆಯ 13 ಸದಸ್ಯರನ್ನ ಅಮಾನತು ಮಾಡಲಾಗಿತ್ತು. ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು. ಇನ್ನು ಕಲಾಪ ಆರಂಭಗೊಳ್ತಾ ಇದ್ದಂತೆ ಮತ್ತೆ 78 ಸಂಸದರನ್ನ ಕೂಡ ಲೋಕಸಭಾ ಕಲಾಪದಿಂದ ಅಮಾನತು ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ಇಷ್ಟು ಜನ ಸಂಸದರನ್ನ ಅಮಾನತು ಮಾಡಿರುವಂತದ್ದು. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಆಕ್ರೋಶ. ಇವತ್ತು ಮತ್ತೆ ಲೋಕಸಭೆಯಲ್ಲಿ ವಿಪಕ್ಷಗಳ ಧರಣಿ. ಅಮಾನತನ್ನ ಖಂಡಿಸಿ ವಿಪಕ್ಷಗಳಿಂದ ಪ್ರತಿಭಟನೆ ಜೋರು. ಧರಣಿ ಹಿನ್ನೆಲೆ ಕಲಾಪ 12 ಗಂಟೆಗೆ ಮುಂದೂಡಿಕೆ. ಸಂಸದರ ಅಮಾನತನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದೆ. ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳ ಪ್ರತಿಭಟನೆ ಕಾವು ಹೆಚ್ಚಾಗಿದೆ. ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಹಲವರು ಕೂಡ ಭಾಗಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಮಾನತುಗೊಂಡಂತ ಸಂಸದರ ಪರವಾಗಿ ಮಾತನಾಡಿದ್ದಾರೆ. मुर्दाबाद